ಈ ಸಾರಿ ಏನೇ ಆದರೂ ಸರಿನೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಹೇಳಿ ಪ್ರಣವಾನಂದ ಸ್ವಾಮೀಜಿ ಅವರು ಒತ್ತಾಯಿಸಿದ್ದಾರೆ. ನಾನಾ ರೀತಿಯ ಪ್ರಯತ್ನಗಳಾಗ್ತಾ ಇದೆ, ಈಗ ಮಾಡ್ತೀವಿ ಆಗ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ, ಆದರೆ ಏನೂ ಆಗ್ತಾ ಇಲ್ಲ. ನಮ್ಮ ಡಿ.ಕೆ. ಸಾಹೇಬರನ್ನ ಸಿ.ಎಂ ಮಾಡಲೇಬೇಕು ಅಂತ ಹೇಳಿ ಕಲಬುರಗಿಯಲ್ಲಿ ಪ್ರಣವಾನಂದ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ಸಂಕ್ರಾಂತಿ ಆಗಲಿ ಯುಗಾದಿ ಆಗಲಿ ಅಂತಿದ್ರು, ಈಗ ಪಂಚರಾಜ್ಯ ಚುನಾವಣೆಯೂ ಮುಗಿದೋಗಿದೆ. ಈಗಲಾದರೂ ಡಿ.ಕೆ. ಶಿವಕುಮಾರ್ ಅವರನ್ನ ಸಿ.ಎಂ ಮಾಡಬೇಕು ಅಂತ ಕಲಬುರಗಿಯಲ್ಲಿ ಪ್ರಣವಾನಂದ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡಲೇ ಅವರನ್ನು ಮುಖ್ಯಮಂತ್ರಿಯಾಗಿ ಆ ಕುರ್ಚಿಯಲ್ಲಿ ಕೂಡಿಸಬೇಕು ಅಂತಕ್ಕಂಥದ್ದು ರಾಜ್ಯದ ಹಿಂದುಳಿದ ಮಠಾಧೀಶ್ವರ ಮಹಾಸಭೆಯ ಪರವಾಗಿ ರಾಜ್ಯದ ಅಧ್ಯಕ್ಷರಾಗಿ ನಾನು ಒತ್ತಾಯ ಮಾಡುತ್ತಾ ಇದ್ದೇನೆ. ಯಾಕೆ ಅಂದರೆ ಪಂಚರಾಜ್ಯ ಚುನಾವಣೆಗಳಾಗಲಿ, ಮಕರ ಸಂಕ್ರಾಂತಿ ಆಗಲಿ, ಯುಗಾದಿ ಆಗಲಿ ಎಲ್ಲ ಆಗಲಿ ಆ ಥರ ಈಗ 3 ವರ್ಷ ಬಂತು. ಆದ್ದರಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಕಡೆ ನೋಡಿದರೆ ಅಪಮಾನ ಮಾಡುವಂಗೆ ಮಾಡತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಆ ಮನುಷ್ಯ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಯಾರೂ ಕೂಡ KPCC ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಳ್ಳಕ್ಕೆ ರೆಡಿ ಇಲ್ಲ ಅಂತ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಂಡು ಆ ಪಕ್ಷವನ್ನೇ ಅಧಿಕಾರಕ್ಕೆ ತಂದಿರತಕ್ಕಂಥ ಒಬ್ಬ ನಾಯಕ. ಇವತ್ತು ಅವರಿಗೆ ನೀವು ಡೆಲ್ಲಿಯಲ್ಲಿ ಕೂತು ಮಾತು ಕೂಡ ಕೊಟ್ಟಿದ್ದೀರಿ. ಸನ್ಮಾನ್ಯ ಹಿರಿಯ ಮುಖಂಡರಾದ AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ಶ್ರೀ ರಾಹುಲ್ ಗಾಂಧಿ ಅವರು, KC ವೇಣುಗೋಪಾಲ್ ಅವರು ಇವರ ಸಮೂಹದಲ್ಲಿ ಅವ್ರಿಗೆ ಮಾತನ್ನು ಕೊಟ್ಟಿದ್ದಾರೆ. ಯಾಕೆ ಈ ಸಾರಿ ಏನೇ ಆದರೂ ಸರಿನೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಹೇಳಿ ಪ್ರಣವಾನಂದ ಸ್ವಾಮೀಜಿ ಅವರು ಒತ್ತಾಯಿಸಿದ್ದಾರೆ. ನಾನಾ ರೀತಿಯ ಪ್ರಯತ್ನಗಳಾಗ್ತಾ ಇದೆ, ಈಗ ಮಾಡ್ತೀವಿ ಆಗ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ, ಆದರೆ ಏನೂ ಆಗ್ತಾ ಇಲ್ಲ. ನಮ್ಮ ಡಿ.ಕೆ. ಸಾಹೇಬರನ್ನ ಸಿ.ಎಂ ಮಾಡಲೇಬೇಕು ಅಂತ ಹೇಳಿ ಕಲಬುರಗಿಯಲ್ಲಿ ಪ್ರಣವಾನಂದ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ಸಂಕ್ರಾಂತಿ ಆಗಲಿ ಯುಗಾದಿ ಆಗಲಿ ಅಂತಿದ್ರು, ಈಗ ಪಂಚರಾಜ್ಯ ಚುನಾವಣೆಯೂ ಮುಗಿದೋಗಿದೆ. ಈಗಲಾದರೂ ಡಿ.ಕೆ. ಶಿವಕುಮಾರ್ ಅವರನ್ನ ಸಿ.ಎಂ ಮಾಡಬೇಕು ಅಂತ ಕಲಬುರಗಿಯಲ್ಲಿ ಪ್ರಣವಾನಂದ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡಲೇ ಅವರನ್ನು ಮುಖ್ಯಮಂತ್ರಿಯಾಗಿ ಆ ಕುರ್ಚಿಯಲ್ಲಿ ಕೂಡಿಸಬೇಕು ಅಂತಕ್ಕಂಥದ್ದು ರಾಜ್ಯದ ಹಿಂದುಳಿದ ಮಠಾಧೀಶ್ವರ ಮಹಾಸಭೆಯ ಪರವಾಗಿ ರಾಜ್ಯದ ಅಧ್ಯಕ್ಷರಾಗಿ ನಾನು ಒತ್ತಾಯ ಮಾಡುತ್ತಾ ಇದ್ದೇನೆ. ಯಾಕೆ ಅಂದರೆ ಪಂಚರಾಜ್ಯ ಚುನಾವಣೆಗಳಾಗಲಿ, ಮಕರ ಸಂಕ್ರಾಂತಿ ಆಗಲಿ, ಯುಗಾದಿ ಆಗಲಿ ಎಲ್ಲ ಆಗಲಿ ಆ ಥರ ಈಗ 3 ವರ್ಷ ಬಂತು. ಆದ್ದರಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಕಡೆ ನೋಡಿದರೆ ಅಪಮಾನ ಮಾಡುವಂಗೆ ಮಾಡತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಆ ಮನುಷ್ಯ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಯಾರೂ ಕೂಡ KPCC ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಳ್ಳಕ್ಕೆ ರೆಡಿ ಇಲ್ಲ ಅಂತ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಂಡು ಆ ಪಕ್ಷವನ್ನೇ ಅಧಿಕಾರಕ್ಕೆ ತಂದಿರತಕ್ಕಂಥ ಒಬ್ಬ ನಾಯಕ. ಇವತ್ತು ಅವರಿಗೆ ನೀವು ಡೆಲ್ಲಿಯಲ್ಲಿ ಕೂತು ಮಾತು ಕೂಡ ಕೊಟ್ಟಿದ್ದೀರಿ. ಸನ್ಮಾನ್ಯ ಹಿರಿಯ ಮುಖಂಡರಾದ AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ಶ್ರೀ ರಾಹುಲ್ ಗಾಂಧಿ ಅವರು, KC ವೇಣುಗೋಪಾಲ್ ಅವರು ಇವರ ಸಮೂಹದಲ್ಲಿ ಅವ್ರಿಗೆ ಮಾತನ್ನು ಕೊಟ್ಟಿದ್ದಾರೆ. ಯಾಕೆ ಈ ಸಾರಿ ಏನೇ ಆದರೂ ಸರಿನೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಹೇಳಿ ಪ್ರಣವಾನಂದ ಸ್ವಾಮೀಜಿ ಅವರು ಒತ್ತಾಯಿಸಿದ್ದಾರೆ. ನಾನಾ ರೀತಿಯ ಪ್ರಯತ್ನಗಳಾಗ್ತಾ ಇದೆ, ಈಗ ಮಾಡ್ತೀವಿ ಆಗ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ, ಆದರೆ ಏನೂ ಆಗ್ತಾ ಇಲ್ಲ. ನಮ್ಮ ಡಿ.ಕೆ. ಸಾಹೇಬರನ್ನ ಸಿ.ಎಂ ಮಾಡಲೇಬೇಕು ಅಂತ ಹೇಳಿ ಕಲಬುರಗಿಯಲ್ಲಿ ಪ್ರಣವಾನಂದ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ಸಂಕ್ರಾಂತಿ ಆಗಲಿ ಯುಗಾದಿ ಆಗಲಿ ಅಂತಿದ್ರು, ಈಗ ಪಂಚರಾಜ್ಯ ಚುನಾವಣೆಯೂ ಮುಗಿದೋಗಿದೆ. ಈಗಲಾದರೂ ಡಿ.ಕೆ. ಶಿವಕುಮಾರ್ ಅವರನ್ನ ಸಿ.ಎಂ ಮಾಡಬೇಕು ಅಂತ ಕಲಬುರಗಿಯಲ್ಲಿ ಪ್ರಣವಾನಂದ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡಲೇ ಅವರನ್ನು ಮುಖ್ಯಮಂತ್ರಿಯಾಗಿ ಆ ಕುರ್ಚಿಯಲ್ಲಿ ಕೂಡಿಸಬೇಕು ಅಂತಕ್ಕಂಥದ್ದು ರಾಜ್ಯದ ಹಿಂದುಳಿದ ಮಠಾಧೀಶ್ವರ ಮಹಾಸಭೆಯ ಪರವಾಗಿ ರಾಜ್ಯದ ಅಧ್ಯಕ್ಷರಾಗಿ ನಾನು ಒತ್ತಾಯ ಮಾಡುತ್ತಾ ಇದ್ದೇನೆ. ಯಾಕೆ ಅಂದರೆ ಪಂಚರಾಜ್ಯ ಚುನಾವಣೆಗಳಾಗಲಿ, ಮಕರ ಸಂಕ್ರಾಂತಿ ಆಗಲಿ, ಯುಗಾದಿ ಆಗಲಿ ಎಲ್ಲ ಆಗಲಿ ಆ ಥರ ಈಗ 3 ವರ್ಷ ಬಂತು. ಆದ್ದರಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಕಡೆ ನೋಡಿದರೆ ಅಪಮಾನ ಮಾಡುವಂಗೆ ಮಾಡತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಆ ಮನುಷ್ಯ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಯಾರೂ ಕೂಡ KPCC ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಳ್ಳಕ್ಕೆ ರೆಡಿ ಇಲ್ಲ ಅಂತ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಂಡು ಆ ಪಕ್ಷವನ್ನೇ ಅಧಿಕಾರಕ್ಕೆ ತಂದಿರತಕ್ಕಂಥ ಒಬ್ಬ ನಾಯಕ. ಇವತ್ತು ಅವರಿಗೆ ನೀವು ಡೆಲ್ಲಿಯಲ್ಲಿ ಕೂತು ಮಾತು ಕೂಡ ಕೊಟ್ಟಿದ್ದೀರಿ. ಸನ್ಮಾನ್ಯ ಹಿರಿಯ ಮುಖಂಡರಾದ AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ಶ್ರೀ ರಾಹುಲ್ ಗಾಂಧಿ ಅವರು, KC ವೇಣುಗೋಪಾಲ್ ಅವರು ಇವರ ಸಮೂಹದಲ್ಲಿ ಅವ್ರಿಗೆ ಮಾತನ್ನು ಕೊಟ್ಟಿದ್ದಾರೆ. ಯಾಕೆ
ಈ ಸಾರಿ ಏನೇ ಆದರೂ ಸರಿನೇ DCM DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಹೇಳಿ ಪ್ರಣವಾನಂದ ಸ್ವಾಮೀಜಿಯವರು ಒತ್ತಾಯಿಸಿದ್ದಾರೆ. ನಾನಾ ರೀತಿಯ ಪ್ರಯತ್ನಗಳಾಗ್ತಾ ಇದೆ, ಈಗ ಮಾಡ್ತೀವಿ ಆಗ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ, ಆದರೆ ಏನೂ ಆಗ್ತಾ ಇಲ್ಲ. ನಮ್ಮ DK ಸಾಹೇಬರನ್ನ CM ಮಾಡಲೇಬೇಕು ಅಂತ ಹೇಳಿ ಕಲಬುರಗಿಯಲ್ಲಿ ಪ್ರಣವಾನಂದ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ಸಂಕ್ರಾಂತಿ ಆಗಲಿ ಯುಗಾದಿ ಆಗಲಿ ಅಂತಿದ್ರು, ಈಗ ಪಂಚರಾಜ್ಯ ಚುನಾವಣೆಯೂ ಮುಗಿದೋಗಿದೆ. ಈಗಲಾದರೂ DK ಶಿವಕುಮಾರ್ ಅವರನ್ನ CM ಮಾಡಬೇಕು ಅಂತ ಕಲಬುರಗಿಯಲ್ಲಿ ಪ್ರಣವಾನಂದ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ಮಾಡುತ್ತಾ DK ಶಿವಕುಮಾರ್ ಅವರನ್ನು ಕೂಡಲೇ ಅವರನ್ನು ಮುಖ್ಯಮಂತ್ರಿಯಾಗಿ ಆ ಕುರ್ಚಿಯಲ್ಲಿ ಕೂಡಿಸಬೇಕು ಅಂತಕ್ಕಂಥದ್ದು ರಾಜ್ಯದ ಹಿಂದುಳಿದ ಮಠಾಧೀಶ್ವರ ಮಹಾಸಭೆಯ ಪರವಾಗಿ ರಾಜ್ಯದ ಅಧ್ಯಕ್ಷರಾಗಿ ನಾನು ಒತ್ತಾಯ ಮಾಡುತ್ತಾ ಇದ್ದೇನೆ. ಯಾಕೆ ಅಂದರೆ ಪಂಚರಾಜ್ಯ ಚುನಾವಣೆಗಳಾಗಲಿ, ಮಕರ ಸಂಕ್ರಾಂತಿ ಆಗಲಿ, ಯುಗಾದಿ ಆಗಲಿ ಎಲ್ಲ ಆಗಲಿ ಆ ಥರ ಈಗ 3 ವರ್ಷ ಬಂತು. ಆದ್ದರಿಂದ DK ಶಿವಕುಮಾರ್ ಅವರಿಗೆ ಒಂದು ಕಡೆ ನೋಡಿದರೆ ಅಪಮಾನ ಮಾಡುವಂಗೆ ಮಾಡತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಆ ಮನುಷ್ಯ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಯಾರೂ ಕೂಡ KPCC ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಳ್ಳಕ್ಕೆ ರೆಡಿ ಇಲ್ಲ ಅಂತ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಂಡು ಆ ಪಕ್ಷವನ್ನೇ ಅಧಿಕಾರಕ್ಕೆ ತಂದಿರತಕ್ಕಂಥ ಒಬ್ಬ ನಾಯಕ. ಇವತ್ತು ಅವರಿಗೆ ನೀವು ಡೆಲ್ಲಿಯಲ್ಲಿ ಕೂತು ಮಾತು ಕೂಡ ಕೊಟ್ಟಿದ್ದೀರಿ. ಸನ್ಮಾನ್ಯ ಹಿರಿಯ ಮುಖಂಡರಾದ AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ಶ್ರೀ ರಾಹುಲ್ ಗಾಂಧಿ ಅವರು, KC ವೇಣುಗೋಪಾಲ್ ಅವರು ಇವರ ಸಮೂಹದಲ್ಲಿ ಅವ್ರಿಗೆ ಮಾತನ್ನು ಕೊಟ್ಟಿದ್ದಾರೆ. ಯಾಕೆ ಈ ಸಾರಿ ಏನೇ ಆದರೂ ಸರಿನೇ DCM DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಹೇಳಿ ಪ್ರಣವಾನಂದ ಸ್ವಾಮೀಜಿಯವರು ಒತ್ತಾಯಿಸಿದ್ದಾರೆ. ನಾನಾ ರೀತಿಯ ಪ್ರಯತ್ನಗಳಾಗ್ತಾ ಇದೆ, ಈಗ ಮಾಡ್ತೀವಿ ಆಗ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ, ಆದರೆ ಏನೂ ಆಗ್ತಾ ಇಲ್ಲ. ನಮ್ಮ DK ಸಾಹೇಬರನ್ನ CM ಮಾಡಲೇಬೇಕು ಅಂತ ಹೇಳಿ ಕಲಬುರಗಿಯಲ್ಲಿ ಪ್ರಣವಾನಂದ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ಸಂಕ್ರಾಂತಿ ಆಗಲಿ ಯುಗಾದಿ ಆಗಲಿ ಅಂತಿದ್ರು, ಈಗ ಪಂಚರಾಜ್ಯ ಚುನಾವಣೆಯೂ ಮುಗಿದೋಗಿದೆ. ಈಗಲಾದರೂ DK ಶಿವಕುಮಾರ್ ಅವರನ್ನ CM ಮಾಡಬೇಕು ಅಂತ ಕಲಬುರಗಿಯಲ್ಲಿ ಪ್ರಣವಾನಂದ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ಮಾಡುತ್ತಾ DK ಶಿವಕುಮಾರ್ ಅವರನ್ನು ಕೂಡಲೇ ಅವರನ್ನು ಮುಖ್ಯಮಂತ್ರಿಯಾಗಿ ಆ ಕುರ್ಚಿಯಲ್ಲಿ ಕೂಡಿಸಬೇಕು ಅಂತಕ್ಕಂಥದ್ದು ರಾಜ್ಯದ ಹಿಂದುಳಿದ ಮಠಾಧೀಶ್ವರ ಮಹಾಸಭೆಯ ಪರವಾಗಿ ರಾಜ್ಯದ ಅಧ್ಯಕ್ಷರಾಗಿ ನಾನು ಒತ್ತಾಯ ಮಾಡುತ್ತಾ ಇದ್ದೇನೆ. ಯಾಕೆ ಅಂದರೆ ಪಂಚರಾಜ್ಯ ಚುನಾವಣೆಗಳಾಗಲಿ, ಮಕರ ಸಂಕ್ರಾಂತಿ ಆಗಲಿ, ಯುಗಾದಿ ಆಗಲಿ ಎಲ್ಲ ಆಗಲಿ ಆ ಥರ ಈಗ 3 ವರ್ಷ ಬಂತು. ಆದ್ದರಿಂದ DK ಶಿವಕುಮಾರ್ ಅವರಿಗೆ ಒಂದು ಕಡೆ ನೋಡಿದರೆ ಅಪಮಾನ ಮಾಡುವಂಗೆ ಮಾಡತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಆ ಮನುಷ್ಯ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಯಾರೂ ಕೂಡ KPCC ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಳ್ಳಕ್ಕೆ ರೆಡಿ ಇಲ್ಲ ಅಂತ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಂಡು ಆ ಪಕ್ಷವನ್ನೇ ಅಧಿಕಾರಕ್ಕೆ ತಂದಿರತಕ್ಕಂಥ ಒಬ್ಬ ನಾಯಕ. ಇವತ್ತು ಅವರಿಗೆ ನೀವು ಡೆಲ್ಲಿಯಲ್ಲಿ ಕೂತು ಮಾತು ಕೂಡ ಕೊಟ್ಟಿದ್ದೀರಿ. ಸನ್ಮಾನ್ಯ ಹಿರಿಯ ಮುಖಂಡರಾದ AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ಶ್ರೀ ರಾಹುಲ್ ಗಾಂಧಿ ಅವರು, KC ವೇಣುಗೋಪಾಲ್ ಅವರು ಇವರ ಸಮೂಹದಲ್ಲಿ ಅವ್ರಿಗೆ ಮಾತನ್ನು ಕೊಟ್ಟಿದ್ದಾರೆ. ಯಾಕೆ